2026ರಲ್ಲಿ 3 ನಂಬರ್ಗೆ ಭಯಂಕರ ಲಕ್ಕು. ತುಂಬ ಅಂದರೆ ನಂಬರ್ 1 ರಾಜ್ ಅಂದರೆ ಇದೇ ನಂಬರು, ರಾಜ್ನ ನಂಬರು ಇದಿರುತ್ತೆ. 3, 12, 21, 30 ಈ ಡೇಟಲ್ಲಿ ಯಾರು ಹುಟ್ಟಿರ್ತಾರೋ ಅವರು IPL ಅಲ್ಲಿ, ಕ್ರಿಕೆಟಲ್ಲಿ, ಸಿನಿಮಾ ನಟರಲ್ಲಿ, ಸೀರಿಯಲಲ್ಲಿ ಮತ್ತು ಯಾವುದೇ ಒಂದು ಮಾಧ್ಯಮದಲ್ಲಿ ಎಡಿಟರ್ ಆಗಲಿ, ಹೂ ಕಟ್ಟೋ ಕೆಲಸ ಆಗಿರಲಿ, ಹೋಟೆಲ್ ಕೆಲಸದಲ್ಲಿ ಮಾಡ್ತಿರೋರಾಗಿರ್ಬೋದು, ಇಲ್ಲ ಕಾಫಿ ಡೇ ಯಾವುದ್ರಲ್ಲಿ ಬೇಕಾದ್ರೂ ರೈತರಾಗಿರ್ಬೋದು, ಚೀಟಿಯವರ, ಬಡ್ಡಿಯವರ, ರಿಯಲ್ ಎಸ್ಟೇಟ್ ಮಾಡೋರು ಎಲ್ಲರೂ ಕೂಡ ಇಂಪ್ರೂವ್ ಆಗ್ತಾರೆ. ಈ ಡೇಟಲ್ಲಿ ಯಾರು ಹುಟ್ಟಿರ್ತಾರೋ 3, 12, 21, 30 ಇದರಲ್ಲಿ ಯಾವುದೇ ಬಟ್ಟೆ ಅಂಗಡಿ ಕೆಲಸ ಮಾಡ್ತಿರಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ರೋಡ್ ಸೈಡಲ್ಲಿ ಟೀ ವ್ಯಾಪಾರ ಮಾಡ್ತಾರೆ, ಇಡ್ಲಿ ಕೊಡ್ತಾ ಇರಲಿ, ಹಾಸ್ಪಿಟ್ಲ್ ನರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ವೆರಿ ಸಕ್ಸಸ್ಸನ್ನು ಕೊಡುತ್ತೆ. 3, 12, 21, 30 ನೀವು ಇನ್ನೂ ಸಖತ್ ರಿಸಲ್ಟ್ ಬರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಓಮ್ ಅನ್ನೋ ಅಕ್ಷರ ಇರಬೇಕು. ಈ ಡೇಟಲ್ಲಿ ಹುಡ್ತವ್ರಿಗೆ ಓಮ್ ಅನ್ನೋ ಅಕ್ಷರ ಎಲ್ಲೋ ಕಲರ್ ಇದ್ದರೆ ಹಾಲಲ್ಲಿ ಇಲ್ಲ ನಿಮ್ಮ ರೂಮಲ್ಲಿ ಡೈಲಿ ಒಂದು ಸರಿ ನೋಡಿದ್ರೆ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಯಾಕಂದರೆ ಈ ಡೇಟು ಸಿಕ್ಕಾಪಟ್ಟೆ ರಾಜಯೋಗದ ನಂಬರ್ಸ್. ಈ ಡೇಟಲ್ಲಿ ಹುಡ್ತವರು ವೆರಿ ಸಕ್ಸಸ್. ಈಗಿಂದಲೇ ಇವರು ಎಲ್ಲ ಮುಂದಿನ ವರ್ಷ ಈ ಡೇಟಲ್ಲಿ ಹುಡ್ತವ್ರು MLA, ಕಾರ್ಪೊರೇಷನ್ ಎಲೆಕ್ಷನ್ ನಿಂತು ಗೆಲ್ಲೋದು, ಇಲ್ಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋದು, ಪ್ರೊಡ್ಯೂಸರು, ಸಿನಿಮಾ ಹೀರೋಯಿನಿ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ನೀವು ನೋಡಿರ್ಬೋದು ಇವಾಗ DKD ಆಗಿರ್ಬೋದು, ಶಿವಣ್ಣ 12ನೇ ತಾರೀಕು ಅವರ, ಮತ್ತು ರಚಿತಾ ರಾಮ್ ಅವರು ಕೂಡ ನಂಬರ್ 3 ವೆರಿ ಸಕ್ಸಸ್ ಆಗಿದ್ದಾರೆ. ಅವರಿಬ್ಬರು ಕೂಡ ಒಂದು ಕಾಂಬಿನೇಷನ್. ಯಾಕಂದರೆ 3 ಅನ್ನೋ ನಂಬರ್ಸು ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಅದೇ ಥರ ರಜನಿಕಾಂತ್ ಕೂಡ ನಂಬರ್ 3 ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. 3ನೇ ತಾರೀಕು ಅವರು ವೆರಿ ಸಕ್ಸಸ್. ಕೋಚ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ 3 ಅನ್ನೋ ನಂಬರ್ನ ಎಷ್ಟು ಸರಿ ಬರೀತೀರೋ ಅಷ್ಟು ಸರಿ ಲೆಕ್ಕ ಬರ್ತೇನೆ. 333333 ಅನ್ನೋ ನಂಬರ್ನ ನೀವು ಬರೀರಿ, ನೀವು ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ಸ್ನೆಲ್ಲ ಟೋಟಲ್ ಮಾಡಿದ್ರೆ 39 ಬಂದರೆ ನಿಮಗೆ ಸಿಕ್ಕಾಬಟ್ಟೆ ಪಾಸಿಟಿವ್ ಇರುತ್ತೆ. 39 ಬಂದರೆ ಭಾಳ ಲಕ್ ಬರುತ್ತೆ. ಅತಿ ಹೆಚ್ಚು ನೀವು ಎಲ್ಲೋ ಕಲರ್ನ ಯೂಸ್ ಮಾಡಿ, ನಿಮ್ಗೆ ತುಂಬ ಪಾಸಿಟಿವ್ನ ತಂದುಕೊಡ್ತೀವಿ. ಡೇಟಲ್ಲಿ ಹುಡ್ದವ್ರಿಗೆ ರೆಡ್ ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು ಪಿಂಕ್ನ ಅತಿ ಹೆಚ್ಚು ಯೂಸ್ ಮಾಡಿ. ನೀವು ಅವಾಯ್ಡ್ ಮಾಡಬೇಕಾದ್ರೆ ಒಂದು ಒಪಿನಿಯನ್ ಏನಪ್ಪ ಅಂದರೆ, ಒಂದು ಬಣ್ಣದ ಬಟ್ಟೆ ಅಂದರೆ ನೀವು ಅವಾಯ್ಡ್ ಮಾಡಬೇಕಾದ್ರೆ ಬ್ಲ್ಯಾಕನ್ನು ಅವಾಯ್ಡ್ ಮಾಡಿ. ಬ್ಲ್ಯಾಕ್ ಅತಿ ಹೆಚ್ಚು ಯೂಸ್ ಮಾಡಬೇಡಿ, ಮತ್ತು ಆರೆಂಜನ್ನು ಯೂಸ್ ಮಾಡಬೇಡಿ, ಬ್ಲೂನ ಯೂಸ್ ಮಾಡಬೇಡಿ. ಇದು ಯಾವುದೇ ಕಾರಣಕ್ಕೂ ಮುಂದಿನ ವರ್ಷ ಇದನ್ನು ಯೂಸ್ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಲಕ್ಕಿ ಡೇ, ಅನ್ಲಕ್ಕಿ ಡೇ ಮುಂದಿನ ವರ್ಷದ ಹೇಳ್ತಾ ಹೋಗ್ತೀನಿ ನೋಡಿ. ನೀವು ಯಾವುದೇ ಕಾರಣಕ್ಕೂ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಡಿ. ನೀವು ಒಂದಲ್ಲೊಂದು ಸಮಸ್ಯೆ ಸಿಗಾಕೈತೀರ. ನಿಮ್ಮ ಲೈಫಲ್ಲಿ 2, 11, 20, 29ನೇ ತಾರೀಕಲ್ಲಿ ಏನೆಲ್ಲ ಮಾಡೋದು ಕೂಡ ಸಕಲ ಸಂಪತ್ತು, ಐಶ್ವರ್ಯ ಬರುತ್ತೆ. ಈ ಡೇಟಲ್ಲಿ ಎಲ್ಲ ಕೆಲಸ ಮಾಡಿ. ಅದೇ ರೀತಿಯಲ್ಲಿ ನೀವು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕಲ್ಲಿ ಯಾವೆಲ್ಲ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ ಬರುತ್ತೆ. ಇಂಥರ ಜೊತೆ ನೀವು ಫ್ರೆಂಡ್ಶಿಪ್ನ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಮತ್ತು ರಿಪೀಟ್ ಮಾಡಿದಾಗ ಲಕ್ ಜಾಸ್ತಿ ಬರುತ್ತೆ. ಅದೇ ಥರ 4, 13, 22, 31ನೇ ತಾರೀಕು ಭಾಳ ರಾಜಯೋಗ. ನೀವು ಅವ್ರ ಜೊತೆ ರಿಲೇಷನ್ಶಿಪ್ ಇದ್ದು ಬಿಸ್ನೆಸ್ ಪಾರ್ಟ್ನರ್ ಮಾಡೋದು ತುಂಬ ಲಕ್ ಬರುತ್ತೆ. ನಿಮಗೆ 5, 14, 23 ಮುಂದಿನ ವರ್ಷದ ರಾಜಯೋಗದ ನಂಬರ್ಸು. ಯಾಕಂದರೆ 3 ಮತ್ತು 5 ತುಂಬ ಲಕ್ಕಿ ನಂಬರ್ಸು. ಏನೋ ಹೊಸ ಥರದ ಬಿಸ್ನೆಸ್ ಮಾಡ್ತೀರಾ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀರಾ. 3 ಮತ್ತು 5 ಎರಡೂ ಸೇರಿ ವಿಪರೀತ ರಾಜಯೋಗದ ನಂಬರ್ಸ್ ಆಗುತ್ತೆ. ನೀವು ಜೊತೆ ಫ್ರೆಂಡ್ಶಿಪ್ನ ವ್ಯಾಪಾರವನ್ನು ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ. 6, 15, 24 ನಿಮ್ಮ ಲೈಫಲ್ಲಿ ವೆರಿ ಡೇಂಜರ್ ನಂಬರ್ಸು. ಆ ಡೇಟಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡಿ, ಯಾವುದೋ ಒಳ್ಳೆಯ ಕೆಲಸ ಮಾಡಬೇಡಿ. ನಿಮಗೆ 7, 16, 25 ಮುಂದಿನ ವರ್ಷ ತುಂಬ ಲಕ್ಕಿ ಡೇ ಅಂತ ಹೇಳುತ್ತೆ. ಈ ಡೇಟಲ್ಲಿ ಏನೆಲ್ಲ ಒಳ್ಳೆಯ ಕೆಲಸ ಮಾಡೋದು ನಿಮಗೆ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯ. ಇಂಥವ್ರ ಪರಿಚಯ ಇನ್ನೂ ಸಖತ್ ರಾಜಯೋಗ. ಮುಂದಿನ ವರ್ಷಕ್ಕೆ ನಿಮಗೆ 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಯಾರೆಲ್ಲ ಫ್ರೆಂಡ್ ಆದರೂ ಕೂಡ ನಿಮ್ಗೆ ಆಘಾತಗಳನ್ನ ಅನುಭವಿಸ್ತಾ ಹೋಗ್ತೀರಾ. ತುಂಬ ಅವಾಯ್ಡ್ ಮಾಡಿ. ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬಂದೇ ಬರ್ತೀರಾ. 9, 18, 27 ತುಂಬ ರಾಜಯೋಗನ ಕೊಡುತ್ತೆ. ಸಿಕ್ಕಾಬಟ್ಟೆ ನೀವು ಮುಂದಿನ ವರ್ಷದಲ್ಲಿ ಈ ಡೇಟಲ್ಲಿ ಹುಡ್ತಾರೋ ತುಂಬ ಬೆಳಗಿನ ಹೊತ್ತು ಪ್ರೇಯರ್ ಮಾಡಿ, ಅಂದರೆ ಜ್ಞಾನವನ್ನು ಮಾಡಿ ಅಷ್ಟು ಐಶ್ವರ್ಯ ಬರುತ್ತೆ. ಯಾವಾಗಲೂ ಎಲ್ಲೋ ಕಲರ್ನ, ಹಸಿರು ಕಲರು, ವೈಟ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ. ನಿಮಗೆ ಭಗವಂತ ಎಲ್ಲ ರೀತಿಯಲ್ಲೂ ಅದೃಷ್ಟವನ್ನು ಕೊಡ್ತಾನೆ. 3 ತುಂಬ ಲಕ್. ಮುಂದಿನ ವರ್ಷಕ್ಕೆ ರಾಜ 3ನೇ ನಂಬರು ಸೂಪರ್ ಲಕ್ಕಿ ಡೇ. 3ನೇ ತಾರೀಕು 2026 ವಿಪರೀತ ರಾಜವಾಗಿದೆ. ಮನೆ ಮಠ ಕಟ್ತೀರಾ, ಎಲ್ಲ ರೀತಿಯಲ್ಲೂ ದೇವ್ರು ನಿಮ್ಗೆ ಕೊಡ್ತಾರೆ. ಎಷ್ಟೋ ಜನಕ್ಕೆ ಮಕ್ಕಳಿದ್ರೆ ಪ್ರೇಯರ್ ಮಾಡಿದ್ರು ಮಕ್ಕಳಾಗುತ್ತೆ. ಎಷ್ಟೋ ಜನಕ್ಕೆ ಸಾಲ ತಿರುತ್ತೆ. ಬಾಡಿಗೆ ಮಲ್ಲಿದ್ದವ್ರು ಲೀಜಿಗೆ ಹೋಗ್ತೀರ, ಲೀಜಿಗೆ ಹೋದ್ರೆ ಸೈಟ್ ತರ್ತೀರ, ಸೈಟ್ ತಂದ್ರೆ ಮನೆ ಕಟ್ತೀರಾ. ಅಂಥ ಯೋಗ 3ನೇ ತಾರೀಕು ಒಳ್ಳೆಯದಲ್ಲ ನಿಮಗೆ.